ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ತೀರ್ಥಹಳ್ಳಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಗೆಲುವು ಇಡೀ ರಾಷ್ಟ್ರವೇ ನೋಡುತ್ತಿದೆ. ಎಲ್ಲ ಸಮೀಕ್ಷೆಗಳನ್ನು ಮೀರಿ ಈ ಫಲಿತಾಂಶ ಬಂದಿರುವುದು ತುಂಬಾ ಸಂತೋಷ ತಂದಿದೆ. ಇದು ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವಕ್ಕೆ ಸಿಕ್ಕ ಗೆಲುವು. ಉತ್ತಮವಾದ ಸಂಘಟನೆಯಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಫಲಿತಾಂಶ ದೇಶದ ನಾಯಕತ್ವದ ಬಗ್ಗೆ ಮತ್ತಷ್ಟು ಗೌರವ ಹೆಚ್ಚಿಸಲಿದೆ. ಹಿಂದೂ ವಿರೋಧಿ ಸರ್ಕಾರಗಳಿಗೆ ಜನರು ತಕ್ಕ ಪಾಠ ಕಲಿಸಿದ್ದಾರೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ದೇಶಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಎಂದು ಆರ್ಗ ಜ್ಞಾನೇಂದ್ರ ತಿಳಿಸಿದರು. ಇವತ್ತು ಫಲಿತಾಂಶ ಪ್ರಕಟ ಆಗ್ತಾ ಇರತಕ್ಕಂಥ ಚುನಾವಣೆಯ ಬಗ್ಗೆ ದೇಶದ ಜನ ಮಾತ್ರ ಅಲ್ಲ, ವಿದೇಶದ ಜನವೂ ಕೂಡ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ, ಒಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, 5 ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈಗಾಗಲೇ ಲೀಡ್ ಬರ್ತಾ ಇದೆ. ಮೀಡಿಯಾದಲ್ಲಿ ನೋಡಿದಾಗ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿ 3 ರಾಜ್ಯಗಳಲ್ಲಿ BJP ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇಡೀ ಅಭಿವೃದ್ಧಿಯನ್ನೇ ಮಾಡ್ದೇನೆ ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ಪಕ್ಷಗಳು ಆಡಳಿತ ನಡೆಸಿ ಹಾಳು ಮಾಡಿಟ್ಟಿದ್ರು. ಬಹುಶಃ ಈಶಾನ್ಯ ರಾಜ್ಯಗಳು ನಮ್ಮ ದೇಶವನ್ನು ಕೈಬಿಟ್ಟು ಬಿಡ್ತಾವೆ, ಹೊರಗೋಗ್ತಾವೆ ಅನ್ನುವಂಥ ಒಂದು ಭಯಾನಕ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಆದರೆ ಈ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಷ್ಟೇ, ಅಭಿವೃದ್ಧಿ ಇಲ್ಲ, ಹಿಂಸೆಯ ರಾಜಕಾರಣ, ದಬ್ಬಾಳಿಕೆಯ ರಾಜಕಾರಣ, ರೌಡಿಸಮ್, ಕಾನೂನು ಬಾಹಿರ ಕೃತ್ಯ ಮತ್ತು ಬಾಂಗ್ಲಾದಿಂದ ಬಂದಿರತಕ್ಕಂಥ ಮುಸ್ಲಿಮರು ಯಾರಿದ್ದಾರೆ ಇವರ ದೌರ್ಜನ್ಯ ಭಾಳ ಜಾಸ್ತಿ ಆಗಿತ್ತು. ಬಾಂಗ್ಲಾದಿಂದ ಬಂದಂಥವರಿಗೆ ID ಕಾರ್ಡ್ಗಳನ್ನು ಮಾಡಿಕೊಡುವಂಥ ಒಂದು ದೊಡ್ಡ ರ್ಯಾಕೆಟ್ ಪಶ್ಚಿಮ ಬಂಗಾಳದಲ್ಲಿತ್ತು ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಅದಕ್ಕೆ ಸಹಕಾರ ಕೊಡ್ತಾಯಿತ್ತು. ಓಟಿಗಾಗಿ ವಿದೇಶಿಯರನ್ನು ಕೂಡ ಕರ್ಕೊಂಡು ಬರುವಂಥ ಒಂದು ದುರಂತದ ಸನ್ನಿವೇಶ ಈ ರಾಜ್ಯಗಳಲ್ಲಿ ಅಸ್ಸಾಮು ಮತ್ತು ಪಶ್ಚಿಮ ಬಂಗಾಳದಲ್ಲಿತ್ತು. ಈ ದೇಶದ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರ ಇದು ಬಂದಾಗ್ತಾ ಇದೆ ಮತ್ತು ವಿಶೇಷವಾದಂಥ ಮತಪಟ್ಟಿಯ ಪರಿಷ್ಕರಣೆಯಿಂದಾಗಿ ಅವರ ಓಟ್ಗಳು ಇವತ್ತು ಕೈತಪ್ಪಿ ಹೋಗಿದ್ದಾವೆ. ಇದರ ಪರಿಣಾಮವನ್ನು TMC ಇವತ್ತು ಅನುಭವಿಸ್ತಾ ಇದೆ. 25-30 ವರ್ಷಗಳ ಕಾಲ ಆ ರಾಜ್ಯ ಏನಿತ್ತು ಪಶ್ಚಿಮ ಬಂಗಾಳ ಹಿಂಸೆಯಲ್ಲಿ ನಲಿಗೋಗಿತ್ತು. ಎಡಪಂಥೀಯ ಯಾರು CPM ಆಡಳಿತ ಇತ್ತು ಅದು ಇವತ್ತು ಕೇವಲ 2 ಸೀಟ್ನಲ್ಲಿ ಲೀಡ್ ತೊಗೊಳ್ತಾ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. 25-30 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಒಂದು ಪಕ್ಷ. ಹೀಗಾಗಿ ಇವತ್ತು ಅಲ್ಲಿ ಆ ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ಭಾಳ ಪ್ರಖ್ಯಾತ. 2 ರಾಷ್ಟ್ರಗೀತೆಗಳನ್ನು ಬರೆದಿರ್ತಕ್ಕಂಥವ್ರು ಪಶ್ಚಿಮ ಬಂಗಾಳದ ನಮ್ಮ ಹಿರಿಯರು. ಅಲ್ಲಿ ಇವತ್ತು ನಡಿಬಾರದಂಥ ರಕ್ತಪಾತಗಳು, ದೌರ್ಜನ್ಯಗಳು ನಡೆದಿತ್ತು. ಆದರೆ ಈಗ ಜನ ಈ ಎಲ್ಲರಿಂದ ಮುಕ್ತಿ ಪಡೆದಿದ್ದಾರೆ. ಬಹುಶಃ ನನಗೆ ಅನಿಸುತ್ತೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಜನ ಇನ್ನೊಂದು ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ನಿರ್ಮಾಣ ಆಗಿರ್ಬೋದು ಅಂತೇಳಿ ಈ ಓಟನ್ನು ಪರ್ಸೆಂಟೇಜನ್ನು ಇದನ್ನು ಸೀಟ್ಗಳು ಬಂದಾಗ ನೋಡ್ತಾ ಇದ್ದರೆ ಹಾಗೆ ಅನಿಸುತ್ತೆ. ಅದೇ ರೀತಿ ಅಸ್ಸಾಂ ಕೂಡ ಅಷ್ಟೇ. ಈ ಸರಿ ಮತ್ತೆ ಅಸ್ಸಾಂನಲ್ಲಿ ಮರಳಿ